ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ವೆರಿ ಫೇಮಸ್ ಐಕಾನಿಕ್ ವಿದ್ಯಾರ್ಥಿ ಭವನ್ಗೆ ಹೋಗ್ತಿದ್ದೀವಿ. ಇಟ್ ಇಸ್ ಇನ್ ಬಸವನಗುಡಿ. ಹೋಗಬೇಕು, ನಿಮಗೆ ಗೊತ್ತಿರೋ ಹಾಗೆ ಐ ಥಿಂಕ್ ಅಲ್ಲಿ ಫೇಮಸ್ ಬಂದು ದೋಸಾ ಆ್ಯಂಡ್ ಫಿಲ್ಟರ್ ಕಾಫಿ. ಬಟ್ ಬಿಕಾಸ್ ಆಫ್ ಹ್ಯೂಜ್ ಡಿಮ್ಯಾಂಡ್ ಮತ್ತು ತುಂಬ ಕ್ರೌಡ್ ಇರೋದ್ರಿಂದ ಮುಂಚೆನೇ ಬುಕ್ ಮಾಡಿಕೊಂಡು ಹೋಗಬೇಕು. ಸೊ ನಾವು ಇವತ್ತು ಐ ಥಿಂಕ್ 4 o'clockಗೆ ಯೂಶಲಿ ಸ್ಲಾಟ್ಸ್ನ ಓಪನ್ ಮಾಡ್ತಾರೆ ಫಾರ್ ಈವ್ನಿಂಗ್ ಬುಕಿಂಗ್ಸ್. ಸೊ ಇವಾಗ ನಾವು ಈವ್ನಿಂಗ್ 6 o'clockಗೆ ಬುಕ್ ಮಾಡಿರೋದು. ಇವಾಗ ಐ ಥಿಂಕ್ ಅಟ್ 5:15-20 ಹಾಗಾಗಿದೆ. ಸೊ ನಮ್ಮ ಮನೆಯಿಂದ ಐ ಥಿಂಕ್ 35 to 40 minutes ಆಗುತ್ತೆ. ಅಪ್ರಾಕ್ಸಿಮೇಟ್ಲಿ 6 o'clock ಅಂದರೆ ನಮಗೆ ಎಕ್ಸಾಕ್ಟ್ ಟೈಮ್ ಅನಿಸುತ್ತೆ. ಸೊ ಅಲ್ಲಿ ಏನೇನು ಸಿಗುತ್ತೆ ಮತ್ತು ಟೇಸ್ಟ್ ಹೇಗಿತ್ತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸ್ಟೇ ಟ್ಯೂನ್. ಆ್ಯಕ್ಚುಲಿ ಬಂದು ನಾವು ಈ ಲಾಂಗ್ ವೀಕೆಂಡ್ ಮೇ ಫಸ್ಟ್ ವೀಕಲ್ಲಿ ಒಂದು ಟ್ರಿಪ್ನ ಪ್ಲ್ಯಾನ್ ಮಾಡಿದ್ವಿ. ಬಿಕಾಸ್ ಐ ವಾಸ್ ನಾಟ್ ಫೀಲಿಂಗ್ ವೆಲ್. ಐ ಹ್ಯಾಡ್ ಅ ಕೋಲ್ಡ್ ಆ್ಯಂಡ್ ಫೀವರ್. ನಾವು ಲಾಸ್ಟ್ ಮಿನಿಟಲ್ಲಿ ಅನ್ಫಾರ್ಚುನೇಟ್ಲಿ ಕ್ಯಾನ್ಸಲ್ ಮಾಡಿದ್ವಿ. ಸೊ ಹಾಗಾಗಿ ನನಗೆ ಈ ವೀಕಲ್ಲಿ ಸ್ವಲ್ಪ ರಿಕವರ್ ಆಗ್ತಾ ಇರೋದ್ರಿಂದ ಐ ಜಸ್ಟ್ ವಾಂಟೆಡ್ ಟು ಟೇಕ್ ಸಮ್ ಬ್ರೇಕ್ ಆ್ಯಂಡ್ ರೀಸ್ಟಾರ್ಟ್. ಸೊ ಇವತ್ತು ಐ ಆಮ್ ಫೀಲಿಂಗ್ ಬೆಟರ್. ಅದಕ್ಕೆ ಸಂದೀಪ್ ಹೇಳಿದ್ರು ಲೆಟ್ಸ್ ಗೋ ಔಟ್ಸೈಡ್ ಸೊ ದಟ್ ವಿಲ್ ಫೀಲ್ ರಿಲ್ಯಾಕ್ಸ್ಡ್, ಮತ್ತು ಮಂಡೆಯಿಂದ ಮತ್ತೆ ಆಫೀಸ್ ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಕೈಂಡ್ ಆಫ್ ಎನರ್ಜಿ ಸಿಗುತ್ತೆ ಅಂತ. ಸೊ ಅದಕ್ಕೆ ನಾವು ಇವಾಗ ಬಸವನಗುಡಿಗೆ ಹೋಗ್ತಾ ಇದ್ದೀವಿ. ನನಗೆ ಬಸವನಗುಡಿ ಬಗ್ಗೆ ತುಂಬ ಒಂದು ಪರ್ಸ್ನಲ್ ಕನೆಕ್ಷನ್ ಇದೆ. ಬಿಕಾಸ್ ಬ್ಯಾಂಗ್ಳೂರಿಗೆ ನಾನು ಫಸ್ಟ್ ಬಂದಾಗ ದ ವೆರಿ ಫಸ್ಟ್ ಪ್ಲೇಸ್ ನಾನು ಹೋಗ್ತಾ ಇದ್ದಿದ್ದು ಇಟ್ಸ್ ಬಸವನಗುಡಿ. ಬಿಕಾಸ್ ಐ ವಾಸ್ ಗೋಯಿಂಗ್ ಟು ಜೆ ಸ್ಪೈಡರ್. ಅಲ್ಲಿ ಎವ್ರಿ ಡೇ ಹೋಗ್ತಾ ಇದ್ದೆ. ಬ್ಯಾಂಗ್ಳೂರ್ ವಾಸ್ ನ್ಯೂ ಟು ಮೀ ಆ ಟೈಮಲ್ಲಿ. ಆವಾಗ ಅಬುಲ್ ಟೆಂಪಲ್ಗೆ ಎವ್ರಿ ಡೇ ವಿಸಿಟ್ ಮಾಡೋದು, ಮತ್ತು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲೆಲ್ಲ ಓಡಾಡ್ತಿದ್ದಿದ್ದು. ಮದುವೆಗಳೆಲ್ಲ ಇದ್ದಾಗ ಐ ಥಿಂಕ್ ಒಬ್ಬ ಅನ್ನೋನ್ ಮದುವೆಗೆಲ್ಲ ಹೋಗಿ ಅಟೆಂಡ್ ಮಾಡಿದ್ದು ಐ ಕ್ಯಾನ್ ಸ್ಟಿಲ್ ರಿಕಲೆಕ್ಟ್. ಐ ಮೀನ್ ತುಂಬ ಚೆನ್ನಾಗಿತ್ತು ಆ ಡೇಸ್. ಇವಾಗೂ ನಾನು ನೆನೆಸ್ಕೊಂಡ್ರೆ ನನ್ನ ಫ್ರೆಂಡ್ಸ್ನೆಲ್ಲ ನಾನು ಮಿಸ್ ಮಾಡ್ಕೋತೀನಿ. ಬಿಕಾಸ್ ಆ ಡೇಸಲ್ಲಿ ನಾವು ಇವೊಂದು ಇಟ್ ವಾಸ್ ಲೈಕ್ ವೆರಿ ಫ್ರೆಶ್ ಸ್ಟಾರ್ಟ್ ಇನ್ ಬ್ಯಾಂಗ್ಳೂರ್. ನನಗೆ ಒಂಥರ ಫ್ರೆಂಡ್ಸ್ ಇರೋದ್ರಿಂದ ಮತ್ತು ನನ್ನ ಫ್ಯಾಮಿಲಿ ಕಸಿನ್ಸ್ ಎಲ್ಲ ನನಗೆ ತುಂಬ ಸಪೋರ್ಟಿವ್ ಇದ್ದಿದ್ದರಿಂದ ಐ ವಾಸ್ ಫೀಲಿಂಗ್ ವೆರಿ ಹ್ಯಾಪಿ. ನನಗೆ ಎಲ್ಲೋ ಯಾವುದೋ ಊರಿಗೆ ಬಂದುಬಿಟ್ಟಿದ್ದೀನಿ, ಗೊತ್ತಿಲ್ಲದ ಜಾಗ ಅಂತ ಅನಿಸ್ತಾ ಇರಲಿಲ್ಲ. ಸೊ ಇವಾಗ ನಾನು ಆ ಪ್ಲೇಸಿಗೆ ಮತ್ತೆ ಹೋದಾಗೆಲ್ಲ ನಂಗೆ ನೆನಪಾಗುತ್ತೆ ನನ್ನ ಕಸಿನ್ಸ್ ಆಗಲಿ, ನಾನು ಬೆಂಗಳೂರಿಗೆ ಬಂದಾಗ ಹೊಸದಾಗಿ ಇದ್ದಿದ್ದಾಗಲಿ, ಅಥವಾ ನನ್ನ ಫ್ರೆಂಡ್ಸ್ ಯಾರೆಲ್ಲ ಪಿ ಜಿಯಲ್ಲಿ ಯಾವಾಗಿದ್ದರು ಅವ್ರ ಜೊತೆಗೆ ನಾವು ಡೈಲಿ ಊಟ ಎಲ್ಲ ಶೇರ್ ಮಾಡಿಕೊಂಡು ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಾಯಿದ್ವಿ. ಸೊ ಬಸವನಗುಡಿ ಇಸ್ ಲೈಕ್ ವೆರಿ ಸ್ಪೆಷಲ್ ಟು ಮೀ. ಸೊ ಅದಕ್ಕೆ ಇವತ್ತು ನಾನು ಪ್ರತಿ ಸಲ ಅಲ್ಲಿ ಹೋದಾಗೂ ಐ ಆಲ್ವೇಸ್ ರಿಕಲೆಕ್ಟ್. ಐ ಟೇಕ್ ಅ ಪಿಕ್ಚರ್ ಆಫ್ ಆಲ್ ದೋಸ್ ಪಿ ಜಿ ಮತ್ತು ಟೆಂಪಲ್, ಅದೆಲ್ಲ ನನ್ನ ಫ್ರೆಂಡ್ಸಿಗೆ ಶೇರ್ ಮಾಡ್ತಿರ್ತೀನಿ. ಸೊ ವಿದ್ಯಾರ್ಥಿ ಭವನ್ಗೆ ಐ ಡೋಂಟ್ ನೋ, ನಾನು ಅಲ್ಲೇ ಎಷ್ಟೊಂದು ದಿವಸ ಆಲ್ಮೋಸ್ಟ್ 6 months ನಾನು ಓಡಾಡಿದ್ದು. ಬಟ್ ಇದ್ರೂ ನಾನು ಒಂದು ಸತಿನೂ ಹೋಗಿಲ್ಲ. ಇವತ್ತು ಸಂದೀಪ್ ಹೇಳಿದ್ರು ಲೈಕ್ ಲೆಟ್ಸ್ ಗೋ, ಅಲ್ಲಿ ತುಂಬ ಚೆನ್ನಾಗಿ ದೋಸಾ ಮತ್ತು ಕಾಫಿ ಸಿಗುತ್ತೆ ಅಂತ. ನೋಡೋಣ ಹೇಗಿರುತ್ತೆ. ನನಗೆ ಐ ನೋ ತುಂಬ ಫೇಮಸ್ ಸ್ಪಾಟ್ಸ್ ಇದ್ದಾವೆ ಬಸವನಗುಡಿಯಲ್ಲಿನೂ ಕೂಡ, ಲೈಕ್ ಟೆಂಪಲ್ಸ್ಗಳಿಗೆ ಫೇಮಸ್ ಬಸವನಗುಡಿ. ಸೊ ಅಲ್ಲಿ ಇನ್ನು ಯಾವ್ಯಾವ ಫುಡ್ ಸ್ಪಾಟ್ಸ್ ಎಲ್ಲ ನಾವು ಹೋಗ್ತೀವಿ ಏನಾದ್ರು ಹೊಸದು. ಬಿಕಾಸ್ ಐ ಆಲ್ಸೋ ಹರ್ಡ್ ಸಮ್ವೇರ್ ಜಾಮೂನ್ ಮತ್ತು ಸಮಥಿಂಗ್ ಅಲ್ಲ, ಮಲೈ ಜಾಮೂನ್ ಸಮಥಿಂಗ್ ಅದೇನೋ ಫೇಮಸ್ ಇದೆ ಅಂತ ಹೇಳಿದ್ರು, ಜಿಲೇಬಿ ಆ್ಯಂಡ್ ರಬ್ಡಿ. ಸೊ ಅದನ್ನೂ ಟ್ರೈ ಮಾಡೋಣ ಅಂತ ಇದ್ದೀವಿ. ಸೊ ನಾವು ಏನೇನು ಟ್ರೈ ಮಾಡ್ತೀವಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೇನೆ. ನಾವು ವಿದ್ಯಾರ್ಥಿ ಭವನ್ ಮುಗಿಸ್ಕೊಂಡು ಇವಾಗ ಇಲ್ಲಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಬಿಕಾಸ್ ಯೂಶಲಿ ಬಸವನಗುಡಿ ಸೈಡ್ ಬಂದರೆ ನಾವು ಇಲ್ಲಿ ಬಂಡೆ ಮಹಾಕಾಳಮ್ಮ ಟೆಂಪಲ್ಗೆ ವಿಸಿಟ್ ಮಾಡಿ ಹೋಗ್ತೀವಿ.
ದೋಸೆ ಮಾತ್ರ ತುಂಬ ಆಬ್ವಿಯಸ್ಲಿ ಲೈಕ್ ಇಟ್ ಇಸ್ ಫೇಮಸ್ ಫಾರ್ ಕಾಫಿ ಅಲ್ವಾ, ತುಂಬಾ ಚೆನ್ನಾಗಿತ್ತು. ಇಟ್ ಈಸ್ ಲೈಕ್ ಕ್ರಿಸ್ಪಿ ಔಟ್ಸೈಡ್ ಆ್ಯಂಡ್ ಸಾಫ್ಟ್ ಇನ್ಸೈಡ್ ಅನ್ನೋ ಥರ ನಮಗೆ ತುಂಬ ಇಷ್ಟ ಆಯಿತು. ಇವಾಗ ಟೆಂಪಲ್ಗೆ ಹೋಗ್ಬಿಟ್ಟು ಐ ಥಿಂಕ್ ವಿ ಆಲ್ಸೋ ಡಿಡ್ ಸಮ್ ಶಾಪಿಂಗ್. ಅದಕ್ಕೆ ಸ್ವಲ್ಪ ಲೇಟ್ ಆಗೋಯಿತು. ಐ ಕುಡೆಂಟ್ ಕವರ್ ಎವ್ರಿಥಿಂಗ್ ಬಿಕಾಸ್ ತುಂಬ ಕ್ರೌಡ್ ಇತ್ತು. ಸೊ ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಟೆಂಪಲ್ ವಿಸಿಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಗೈಸ್, ಇವಾಗ ಪೂಜೆ ಆಗಿ ನಾವು ಮನೆಗೆ ಹೊರಡ್ತಾ ಇದ್ದೀವಿ. ಸೊ ಇದಾಗಿತ್ತು ಇವತ್ತಿನ ನಮ್ಮ ವ್ಲಾಗ್. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.